ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಪಾಯಸನ ಹೇಗ್ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ನೀವ್ ಯಾವಾಗ್ಲೂ ಒಂದೇ ತರ ಪಾಯಸ ತಿಂದು ಬೇಜಾರಾಗಿದ್ರೆ ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗತ್ತೆ. ಮೊದ್ಲಿಗೆ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡು ಕ್ಯಾರೆಟ್ ಅನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದ್ ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ. ಸುತ್ತ ಎಲ್ಲ ಪೀಲ್ ಮಾಡ್ಕೊಂಡು ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಶಾವ್ಗೆ ಪಾಯಸನ ಎಷ್ಟು ಅಳತೆನಲ್ಲಿ ಮಾಡ್ತೀರಾ ಅಂತ ನೋಡ್ಕೊಂಡು ತಗೊಳ್ಳಿ. ನಾನಿಲ್ಲಿ ಕಡಿಮೆ ಅಳತೆನಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ಒಂದ್ ಕ್ಯಾರೆಟ್ ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರ್ ಸೇರಿಸಿ ನೈಸ್ ಆಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಇದಾದ ನಂತರ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಚಮಚ ಆಗುವಷ್ಟು ತುಪ್ಪನ ಸೇರಿಸಿದ್ದೀನಿ. ಇಷ್ಟೇ ತುಪ್ಪ ಹಾಕ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ನ ಸೇರಿಸ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ನಾನಿಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ ಮಾತ್ರ ಸೇರ್ಸಿದೀನಿ. ಒಣ ದ್ರಾಕ್ಷಿ ಹಾಕ್ತಾ ಇಲ್ಲ. ಒಣ ದ್ರಾಕ್ಷಿ ಹಾಕಿ ತುಂಬಾ ಹೊತ್ತು ಬಿಟ್ರೆ ಪಾಯಸ ಹುಳಿ ಆಗ್ಬಿಡತ್ತೆ, ಹಾಗಾಗಿ ದ್ರಾಕ್ಷಿನ ಹೆಚ್ಚಾಗಿ ಹಾಕಲ್ಲ. ಈಗ ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಾದ ನಂತರ ಒಂದ್ ಅರ್ಧ ಕಪ್ ಆಗುವಷ್ಟು ಶಾವ್ಗೆನ ತಗೊಂಡಿದ್ದೀನಿ. ಈ ಶಾವ್ಗೆನೂ ಅಷ್ಟೇ ತುಪ್ಪದಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಇವಾಗ ನೋಡಿ ಶಾವ್ಗೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ತೆಗೆದು ಸೈಡ್ ಅಲ್ಲಿ ಎತ್ತಿಟ್ಕೊಳ್ತೀನಿ. ಶಾವ್ಗೆ ನೋಡ್ತಾ ಇರ್ಬೋದು ಯಾವ ತರ ಕಲರ್ ಚೇಂಜ್ ಆಗಿದೆ ಅಂತ. ಇದಕ್ಕಿಂತ ಜಾಸ್ತಿ ಕೂಡ ಕಲರ್ ಚೇಂಜ್ ಆದ್ರೆ ಅಷ್ಟ್ ಚೆನ್ನಾಗಿರಲ್ಲ, ಇಷ್ಟ ಆದ್ರೆ ಸಾಕು. ಈಗ ಅದೇ ತುಪ್ಪಕ್ಕೆನೆ ಕ್ಯಾರೆಟ್ ಪೇಸ್ಟ್ ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸಿ ಆ ತುಪ್ಪದಲ್ಲಿ ಚೆನ್ನಾಗಿ ಅದ್ರಲ್ಲಿರೋ ನೀರಿನಂಶ ಎಲ್ಲ ಹೋಗೋವರೆಗೂ ಕ್ಯಾರೆಟ್ ನ ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಯಾವ್ದು ಇರಬಾರ್ದು, ತುಪ್ಪದಲ್ಲಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಬೇಕು. ಇವಾಗ ನೋಡಿ ಕ್ಯಾರೆಟ್ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ, ಇಷ್ಟ ಆದ್ರೆ ಸಾಕು. ಇಲ್ಲಿವರೆಗೂ ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ತಗೊಳ್ಬೇಕು. ಈಗ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಶಾವ್ಗೆನ ತಗೊಂಡಿದ್ದೆ ಅಲ್ವಾ, ಈಗ 4 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಅಳತೆಗಾಗಿ ನೀವು ಯಾವುದೇ ರೀತಿಯ ಕಪ್ಪು, ಬೌಲು ಅಥವಾ ಲೋಟನ ತಗೊಳ್ಬಹುದು. ಒಟ್ನಲ್ಲಿ ಅರ್ಧದಷ್ಟನ್ನು ಶಾವ್ಗೆ ತಗೊಂಡಿದ್ರೆ ಅದ್ರ 4 ಪಟ್ಟು ಹಾಲು ಹಾಕಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಬೋದು, ತೊಂದ್ರೆ ಇಲ್ಲ. ತುಂಬಾ ತೆಳು ಪಾಯಸ ಇಷ್ಟಪಡೋರು. ಈಗ ಇದಕ್ಕೆ ಒಂದ್ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಪಾಯಸಕ್ಕೆ ನಾವು ಕ್ಯಾರೆಟ್ ನ ಚೆನ್ನಾಗಿ ಫ್ರೈ ಮಾಡಿ ಪೇಸ್ಟ್ ಮಾಡಿ ಹಾಕಿದೀವಿ ಅಲ್ವಾ, ಸೊ ತುಂಬಾ ಒಳ್ಳೆ ಕಲರ್ ಇರುತ್ತೆ. ಮತ್ತೆ ಟೆಕ್ಸ್ಚರ್ ಅಷ್ಟೇ ಕ್ರೀಮಿ ಆಗಿರುತ್ತೆ. ಪಾಯಸ ಒಂದ್ ಸ್ವಲ್ಪ ಗಟ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಇದಕ್ಕೆ ಶಾವ್ಗೆ ಜಾಸ್ತಿ ಹಾಕಕ್ ಹೋಗ್ಬೇಡಿ. ಈ ಪಾಯಸ ಆದಷ್ಟು ತೆಳ್ಳಗಿದ್ರೇನೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಚೆನ್ನಾಗ್ ಕುದೀತಾ ಇದೆ ಹಾಲು. ಶಾವ್ಗೆನ ಸೇರಿಸ್ತಾ ಇದ್ದೀನಿ. ನಾವಿನ್ನು ಇದಕ್ಕೆ ಸಕ್ಕರೆ ಹಾಕಿಲ್ಲ. ಈಗ್ಲೇ ಸಕ್ಕರೆ ಹಾಕಿದ್ರೆ ಶಾವ್ಗೆ ಬೇಗ ಬೇಯಲ್ಲ, ಹಾಗಾಗಿ ಶಾವ್ಗೆ ಪೂರ್ತಿಯಾಗಿ ಬೆಂದ ನಂತರನೇ ಸಕ್ಕರೆನ ಹಾಕ್ಬೇಕು. ಇಲ್ಲ ಅಂದ್ರೆ ಶಾವ್ಗೆ ಬೇಯದೇ ಇಲ್ಲ, ಹಂಗೆ ಗಟ್ಟಿ ಗಟ್ಟಿಯಾಗಿ ಉಳ್ಕೊಂಡ್ಬಿಡತ್ತೆ, ತಿನ್ನೋವಾಗ ಅಷ್ಟು ಚೆನ್ನಾಗ್ ಅನ್ಸೋದಿಲ್ಲ. ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ತಾ ಇದ್ದೀನಿ. ಸುತ್ತ ಎಲ್ಲ ಹಾಲಿನ ಕೆನೆ ತರ ಅಂಟ್ಕೊಂಡಿರತ್ತೆ, ಅದನ್ನೆಲ್ಲ ನೀಟಾಗಿ ಸ್ಕ್ರಾಪ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಆಲ್ಮೋಸ್ಟ್ ಶಾವ್ಗೆ ಬೆಂದಿದೆ, ನಾನು ನಿಮ್ಗೆ ತೋರಿಸ್ತೀನಿ. ಈ ತರ ಶಾವ್ಗೆ ಬೆಂದಿದ್ದಾದ ನಂತರನೇ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವೇನಾದ್ರೂ ತೆಳ್ಳಗಿರುವಂತ ಶಾವ್ಗೆನ ತಗೊಂಡಿದ್ರೆ ಶಾವ್ಗೆ ಮತ್ತೆ ಸಕ್ಕರೆನ ಒಟ್ಟಿಗೆ ಹಾಕೋಬಹುದು, ತೊಂದ್ರೆ ಇಲ್ಲ. ಇಲ್ಲಿ ನಾನ್ ತಗೊಂಡಿರೋದು ಸ್ವಲ್ಪ ದಪ್ಪ ಶಾವ್ಗೆ, ಹಾಗಾಗಿ ಶಾವ್ಗೆ ಎಲ್ಲ ಬೆಂದಾದ ನಂತರನೇ ಸಕ್ಕರೆನ ಹಾಕ್ಬೇಕಾಗತ್ತೆ. ಇವಾಗ ನೋಡಿ ಶಾವ್ಗೆ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಸಕ್ಕರೆ ಹಾಕ್ಬೇಕು. ಶಾವ್ಗೆನ ಎಷ್ಟು ತಗೊಂಡಿದ್ವೋ ಅಷ್ಟೇ ಸಕ್ಕರೆ ಕೂಡ ತಗೊಂಡಿದ್ದೀನಿ. ಅಂದ್ರೆ ಅರ್ಧ ಕಪ್ ಶಾವ್ಗೆಗೆ ಅರ್ಧ ಕಪ್ ಸಕ್ಕರೆ ಅನ್ನೋ ತರ ತಗೊಂಡಿದ್ದೆ. ಬಟ್ ಹಾಕೋವಾಗ ತುಂಬಾ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು, ಹಾಗಾಗಿ ಒಂದ್ 2 ಚಮಚ ಆಗುವಷ್ಟು ತೆಕ್ಕೊಂಡೆ. ಸಕ್ಕರೆ ಜಾಸ್ತಿ ಆದ್ರೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಮೈಲ್ಡ್ ಆಗಿರ್ಬೇಕು ಸಿಹಿ, ನೋಡ್ಕೊಂಡ್ ಹಾಕೊಳ್ಳಿ. ಟೇಸ್ಟ್ ಮಾಡಿ ಮತ್ತೆ ಬೇಕಾದ್ರೆ ಹಾಕೋಬಹುದು, ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ. ಈಗ ಸಕ್ಕರೆ ಹಾಕಿ ಒಂದ್ ಕುದಿ ಚೆನ್ನಾಗಿ ಕುದಿಸಿದಾದ ನಂತರ ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ರುಚಿಯಾಗಿರೋ, ಕ್ರೀಮಿ ಆಗಿರೋ, ಕಲರ್ಫುಲ್ ಆಗಿರೋ ಕ್ಯಾರೆಟ್ ಶಾವ್ಗೆ ಪಾಯಸ ರೆಡಿ ಆಗತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.